ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಜುಲೈ 1ರಿಂದ ಜಿ ಜಾರಿ, ಈಗ ಅಧಿಕೃತ. ತುಂಗಭದ್ರೆ ಹೊಸ ಗೇಟ್ಗಳು ಇಂದು ಲೋಕಾರ್ಪಣೆ. ಹೊಸಪೇಟೆಯಲ್ಲಿ ಡಿಕೆ ಶಿವಕುಮಾರ್, ಚಂದ್ರಬಾಬು ನಾಯ್ಡು, ರೇವಂತ್ ರೆಡ್ಡಿ ಸೇರಿ 3 ಸಿಎಂಗಳಿಂದ ಗೇಟ್ಗಳಿಗೆ ಪೂಜೆ. 3 ಸಾಧಕರಿಗೆ ನಾಡಪ್ರಭು ಕೆಂಪೇಗೌಡ ವಾರ್ಷಿಕ ಪ್ರಶಸ್ತಿ. ಮೋಹನ್ ದಾಸ್ ಪೈ, ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಲಕ್ಷ್ಮಣ್ಗೆ ಗೌರವ. 27ರಂದು ಉಪರಾಷ್ಟ್ರಪತಿಗಳಿಂದ ಪ್ರದಾನ. ಮಾವು ಬೆಳೆಗಾರರ ನೆರವಿಗೆ ಶೀಘ್ರ ಬೆಂಬಲ ಬೆಲೆ ಘೋಷಣೆ. ಕೇಂದ್ರ ಕೃಷಿ ಸಚಿವರನ್ನು ಭೇಟಿಯಾದ ಸಚಿವ ಕುಮಾರಸ್ವಾಮಿ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಇಂದು ಭಾರತ ಬಾಂಗ್ಲಾ ಪಂದ್ಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ನಗರದ ವಾಣಿಜ್ಯ ಚಟುವಟಿಕೆಗೆ ಹೊಸ ದಶಪಥ. ಮೈಸೂರು ರಸ್ತೆ, ಮಾಗಡಿ ರಸ್ತೆಗಳನ್ನು ಸಂಪರ್ಕಿಸುವ ಕೆಂಪೇಗೌಡ ಲೇಔಟ್ನಲ್ಲಿರುವ ಹೊಸ ಹೆದ್ದಾರಿ. ಪಾಸ್ಪೋರ್ಟ್ ನಾಗರಿಕತ್ವದ ದಾಖಲೆ. ವಿದೇಶಾಂಗ ಸಚಿವಾಲಯ ಸ್ಪಷ್ಟನೆ. ಪಾಸ್ಪೋರ್ಟ್ ಎಂಬುದು ಪ್ರಯಾಣ ದಾಖಲೆ ಅಷ್ಟೇ, ಕೇಂದ್ರ ಸರ್ಕಾರ. ವಂಚನೆ, 5 ದಿನದಲ್ಲಿ ಹಣ ಮರುಪಾವತಿ. ಆನ್ಲೈನ್ ಮೂಲಕ ನಡೆಯುವ ವಂಚನೆಗಳಿಗೆ ಸಂಬಂಧಿಸಿದಂತೆ ಬ್ಯಾಂಕ್ಗಳಿಗೆ ಆರ್ಬಿಐ ನಿರ್ದೇಶನ. ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ ಗಡುವು. 2400 ಚದರ ಅಡಿ ವಸತಿ ಕಟ್ಟಡಗಳಿಗೆ ಸ್ವಾಧೀನಾನುಭವ ಪ್ರಮಾಣ ಪತ್ರ. ಅರ್ಜಿ ಸಲ್ಲಿಸಲು ಜುಲೈ 6ರವರೆಗೆ ಅವಕಾಶ. ಇಂದು ಸರ್ಕಾರಿ ಆನ್ಲೈನ್ ಸೇವೆಗಳು ಸ್ಥಗಿತ. ಡೇಟಾ ಸೆಂಟರ್ ಉನ್ನತೀಕರಣ. ಶನಿವಾರ ಭಾನುವಾರ ಇ ಆಫೀಸ್ ಸೇವೆಗಳು ಸ್ಥಗಿತ.